ನೀವೆಲ್ಲರೂ ನಾನು ಇಳಕಲ್ಲಿಂದ ಬಂದೀನಿ. ಇಳಕಲ್ ಅಂತಂದ್ರೆ ನಮ್ಮ ಹಳ್ಳಿ ಹೆಣ್ಮಕ್ಳು ಉಡುವಂಥ ಸೀರೆಗೆ ಪ್ರಸಿದ್ಧವಾದಂಥ ಊರದು. ನೀವು ಈಗೂ ಒಂದು 100 ವರ್ಷದ ಹಳೆ ಅಂಗಡಿ ಅದಾವ ಅಲ್ಲಿ. ಗುಳೆದವ್ರ ಅಂಗಡಿ ಆಗಲಿ, ಮಾರಾನವ್ರ ಅಂಗಡಿ ಆಗಲಿ, ಸರೋದೇವ್ರ ಅಂಗಡಿ ಆಗಲಿ, ಕೊಪ್ಪರದವ್ರ ಅಂಗಡಿ ಆಗಲಿ, ನೀವು ಮುಂಚೆ ಹೇಳಿದ್ರೆ ಒಂದು ಲೋಡ್ನಷ್ಟು ಇಳಕಲ್ ಸೀರೆನೇ ಹೊತ್ಕೊಂಡ್ಬಂದುಬಿಡ್ತಿದ್ದೆ ನಾನು. ಕೇಳ್ರಿ, ಪಕ್ಕಾ ಜವಾರಿ ಬಿಜಾಪುರ ಭಾಷೆ ಒಳಗೆ ಮಾತಾಡ್ತೀನಿ, ಎಂಜಾಯ್ ಮಾಡ್ರಿ ಎಲ್ಲರೂ ಒಂದೊಂದು. ಈಗ ನಾನು ಏನು ಹೇಳ್ತೀನಿ ಅಂತಂದ್ರೆ, ದಕ್ಷಿಣ ಕನ್ನಡ, ಈ ಕರಾವಳಿ ಕನ್ನಡದವ್ರು ಅದಾರಲ್ಲ, ಆಮೇಲೆ ಮೈಸೂರು ಕನ್ನಡದವ್ರು ಅದಾರಲ್ಲ, ಆ ಶೈಲಿಯೊಳಗೆ ನನಗೆ ಮಾತಾಡಕ್ಕೆ ಬರಲಿಕ್ಕಿಲ್ಲ. ಆದ್ರೆ ಮಾಧ್ಯಮಗಳು ಈಗ ಬಹಳಷ್ಟು ಸ್ಟ್ರಾಂಗ್ ಇರೋದ್ರಿಂದ ಅವ್ರ ಮಾತು ನನಗೆ ತಿಳ್ತೇವೆ, ನನ್ನ ಮಾತು ಅವ್ರಿಗೆ ತಿಳ್ತೇವೆ. ಈ ಟಿ ವಿಗಳು ಇವು ಎಲ್ಲ ಬಂದ ಮೇಲೆ ಬಹಳ ಜನ, ನೀವು ನನ್ನ ಉದಯ ಟಿ ವಿ ಹರಟೆ ಕಾರ್ಯಕ್ರಮದೊಳಗೆ ನೋಡಿರ್ಬೇಕು. ನಮ್ಮ ಪ್ರಾಣೇಶ್ ಅವ್ರ ಜೊತೆ, ಸುಧಾ ಬರೂರ ಜೊತೆ, ಕೃಷ್ಣೇಗೌಡರ ಜೊತೆ ಅನೇಕ ಹರಟೆ ಕಾರ್ಯಕ್ರಮಗಳಲ್ಲಿ ನಾನು ಪಾಲ್ಗೊಂಡೇನೆ. ಅದಕ್ಕೆ ಎಲ್ಲೇ ನೋಡಿ ನೀವನ್ನ ಅಂತಲೂ ನಿಮಗೆ ಅನ್ನಿಸ್ತಿರ್ಬೇಕು. ಅವು ಹರಟೆ ಕಾರ್ಯಕ್ರಮದೊಳಗೆ ನಾನು ಇರ್ತೀನಿ, ನಾನು ಬಂದಿರ್ತೀನಿ. ಅದಕ್ಕೆ ಅದನ್ನೇ ಬರೀ ಗುಮಾನಿ ಇಟ್ಕೊಂಡು ಕುದುರಬೇಡ್ರೆ, ಆ ಕಾರ್ಯಕ್ರಮದಾಗ ಬರ್ತಿರ್ತೀನಿ ನಾನು. ಅಲ್ಲಿ ನೀವು ನೋಡಿರಬೇಕು. ಅಂಥ ಕಾರ್ಯಕ್ರಮಗಳು ಬಂದು ಅಲ್ಲಿ ನಿಮಗೆ ಪ್ರಾಣೇಶ ಉತ್ತರ ಕರ್ನಾಟಕ ಶೈಲಿಯೊಳಗೆ ಮಾತಾಡ್ತಾನೆ, ಕೃಷ್ಣೇಗೌಡರು ಮೈಸೂರು ಶೈಲಿಯೊಳಗೆ ಮಾತಾಡ್ತಾರೆ, ಗುಂಡೂರಾಯರು ಕೂಡ ಹಾಗೆ ಬೇರೆ ಬೇರೆ ಬೇರೆ. ಅದಕ್ಕೆ ನೀವು ಮಾತಾಡಿದ್ದಂಗೆ ನನಗೆ ಮಾತಾಡೋಕ್ಕೆ ಬರಲಿಕ್ಕಿಲ್ಲ. ನಾ ಮಾತಾಡಿದಂಗೆ ಶೈಲಿ, ನಾ ಹೇಳೋದು ಮಾತಿನ ಶೈಲಿ ನಿಮಗೆ ಬರಲಿಕ್ಕಿಲ್ಲ. ಆದರೆ ಪರಸ್ಪರ ನಮಗೆ ಅರ್ಥ ಆಕ್ಕವು. ಆದರೆ ಒಂದೊಂದು ಸಲ ನಡುವೆ ಎಲ್ಲರೂ ಒಂದೊಂದು ಶಬ್ದ ಅಪಾರ್ಥ ಆದ್ರೆ ತಪ್ಪು ತಿಳ್ಕೊಬೇಡ್ರಿ. ನಿಮಗೆ ಒಂದು ಎಕ್ಸಾಂಪಲ್ ಹೇಳಿ ಮುಂದೆ ಹೋಗ್ತೀನಿ. ಈಗ ಮೈಸೂರು ಕಡೆ ಮಂದಿಗೆ ನಮಸ್ಕಾರ ರೀ ಸ್ವಾಮಿ ಅಂತ ಅವ್ರ ಹಂಗೆ ಅನ್ನಕ್ಕೆ ಬರೋದಲ್ಲ, ಸುಮ್ಮ ತೋರಿಸ್ತೀನಿ. ಏನ್ರಿಪ್ಪ ತಿಂಡಿ ಆಯ್ತಾ? ಆಯಿತು. ಏನು ತಿಂಡಿ ನಿಮ್ಮದು? ದೋಸೆ, ಇಡ್ಲಿ, ವಡೆ, ಉಪ್ಪಿಟ್ಟು ಅಂತ. ಹಿಂಗೆ ಅಂದಂಗೆ ನೀವು ಧಾರವಾಡ ಕಡೆಗೆ ಬಂದು ಅನ್ನಬೇಡ್ರಿ. ಅವ್ರ ನಕ್ಕರು ನೋಡ್ರಿ, ಅವ್ರು ಧಾರವಾಡದ ಮಂದಿ, ಅವು ಬಾಗಲಕೋಟೆ, ಬಿಜಾಪುರ, ಧಾರವಾಡ ಮಂದಿ. ನೀವು ಧಾರವಾಡ ಕಡೆಗೆ ಬಂದು ನಮಸ್ಕಾರಪ್ಪ ಮತ್ತೇನು ತಿಂಡಿ ನಿಮ್ಮದು ಅಂದ್ರಿ ಅಂದ್ರೆ, ತಿಂಡಿ ಅಂದ್ರೆ ಧಾರವಾಡ ಕಡೆಗೆ ಏನು ಅರ್ಥಪ್ಪ ಅಂದ್ರೆ ಮೈಯೇನು ತುರಿಕೆನೋ ಅಂದಂಗೆ, ಸೊಕ್ಕನು ಅಂದ. ಈ ದಕ್ಷಿಣ ಕನ್ನಡದ ಕಡೆ ಕೆಳಗೆ ಕಡಿತಿತ್ತನೋ ಅಂತ ಕೇಳ್ತಾರೆ ನೋಡ್ರಿ. ಆ ರೀತಿ ತಿಂಡಿ ಅಂದ್ರೆ ಮೈಯೇನು ಸೊಕ್ಕನ ಮಗನ ಅಂತಂದಂಗೆ. ಆಮೇಲೆ ಮೈಸೂರು ಭಾಗದ ಜನ ಹೆಂಗಸು ಅನ್ನೋ ಪದವನ್ನು ಬಹಳ ಗೌರವದ ಅರ್ಥದಲ್ಲಿ ಬಳಸ್ತಾರೆ. ಅದು ನಮ್ಮ ಭಾಗಕ್ಕೆ ಬಂದ್ರೆ ಅದು ಅಪಾರ್ಥಕತೆ. ಅದಕ್ಕೆ ಕೆಲವು ಶಬ್ದಗಳು ಏನಾದ್ರೂ ನಾ ಬಳಸಿದ್ದು ನಿಮಗೆ ಹಂಗೆ ಗುಮಾನಿ ಬಂದ್ರೆ ಅದು ಪ್ರಾದೇಶಿಕ ಭಿನ್ನತೆಯಿಂದ ಬಂದದ್ದೇವಿನ ಅಪಾರ್ಥ ಮಾಡ್ಕೋಬೇಡ್ರಿ ಯಾರು. ಪಕ್ಕ ಜವಾರಿ ನಾ ಬಿಜಾಪುರ ಭಾಷೆ ಒಳಗೆ ಹೇಳ್ತೀನಿ.